ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ 2 ವಾರ ಆಗಿತ್ತು, ಎಲ್ಲೂ ಹೊರಗೆ ಹೋಗಿರ್ತೀರ. ಮತ್ತೆ ಹೊರಗೆ ಅಡ್ಡಾಡಿದಂಗೂ ಆಯ್ತು ಅಂತ ಕೆಲಸ ಹೊರಗೆ ಹೊಂಟಿದ್ದೇವೆ. ನಾವು ಹೋಗ್ಬೇಕಾಗಿರೋದು ಈಗ ಆಲ್ಮೋಸ್ಟ್ 20 to 30 ಕಿಲೋಮೀಟರ್ಸ್ ಹೊಂಟಿದ್ದೇವೆ. ನಾವು ಹೋಗಿದ್ದು ನೈಸ್ ರೋಡ್ ಹಿಡ್ಕೊಂಡು ಕೆಲಸ ಹೊಂಟಿದ್ದೇವೆ. ನಾವು ಎಷ್ಟು ಬೆಳಿಗ್ಗೆ ಜಲ್ದಿ 5 ಗಂಟೆ ಇಲ್ಲ 6 ಗಂಟೆಗೆ ಬಿಡಬೇಕಂತ ಇತ್ತು. ಎದ್ದು ರೆಡಿಯಾಗಿ ಬಿಡ್ಬೇಕಂದ್ರೆ ಲೇಟ್ ಆಯ್ತು. ಅದಕ್ಕೆ ಮನಿ ಕಡೆನ ನಾಷ್ಟ ಮಾಡ್ಕೊಂಡ್ ಕೆಲಸ 8 ಗಂಟೆ ಆಯ್ತು. ಬಿಡ್ಬೇಕಂದ್ರೆ ಈಗಿನ ಅಲ್ಲಿ ಹೋಗಿ ಮುಟ್ಟಕ್ 4 ತಾಸಾದ್ರೂ ಬೇಕು ನಮ್ಗೆ ಅಲ್ಲಿ ಹೋಗಕ. ನಾವು ಎಷ್ಟ್ ಗಂಟೆಗೆ ಹೋಗಿ ಮುಟ್ತೇವೋ ಏನೋ ಗೊತ್ತಿಲ್ಲ. ನಾವೀಗ ಎಲ್ಲಿ ಹೊಂಟೇವ ಅಂತ ಅನ್ನೋದು ನಿಮಗೆ ಗೊತ್ತಾಗ್ಬೇಕಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ. ನಾವು ಅಲ್ಲಿ ಹೋದ್ಮೇಲೆ ನಿಮ್ಗೆ ಎಲ್ಲಿ ಹೊಂಟೇವಿ ಏನು ಅನ್ನೋದು ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತೈತಿ. ನೋಡ್ರಿ, ಸಾನ್ವಿ ಅಂತೂ ಆರಾಮ್ಲೆ ಸೀಟ್ ಬೆಲ್ಟ್ ಹಾಕೊಂಡ್ ಕುಂತಳು. ಇವರು ಡ್ರೈವ್ ಮಾಡಾಕತ್ತಾರು, ಮಾತಾಡ್ಕೊಂತ ಬರ್ತಂದು ಅವ್ರದ್ದು ಫುಲ್ ಡಿಸ್ಕಷನ್ ನಡೆದೈತಿ. ಏನ್ ನೋಡತ್ತಿ ಬಂದ್ರಿ? ಪಪ್ಪ ಗಾಡಿ ಹೆಂಗ್ ಹಿಂದ್ ಹಾಕ್ಸತಾರ ಅಂತ ನೋಡತ್ತಿ ನೀ? ಎಷ್ಟ್ ಗಾಡಿ ಹಿಂದ್ ಹಾಕ್ಸಿರ್ ಪಪ್ಪ? ಇಲ್ಲಿ ನೋಡ್ರಿ, ಒಬ್ಬ ಎಂಥ ಮಹಾನುಭಾವ ಮಾಲ್ ಗಾಡಿ ಎಷ್ಟು ಚಂದ ಪಾರ್ಕಿಂಗ್ ಮಾಡಿ ಹೋಗ್ಯಾನಂತ. ನಾವು ಅಂದ್ಕೊಂಡಿದ್ದು ಅದು ಬಿದ್ದೈತೆ ಅಂತ ಹೇಳಿ ಕಸ, ಆದ್ರೆ ಅದು ಗಾಡಿ ಅಷ್ಟು ಚಂದ ಪಾರ್ಕ್ ಮಾಡಿ ಹೋಗ್ಯಾನು. ನೆಕ್ಸ್ಟ್ ಅಲ್ಲಿಂದ ನಾವು ಮುಂದೆ ಬಂದಮೇಲೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ಕೊಂಡು ನಮ್ಮ ಜರ್ನಿನ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದು. ಪೆಟ್ರೋಲ್ ಹಾಕಿಸ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 50-60 ಕಿಲೋಮೀಟ್ರ್ ಮುಂದೆ ಬಂದಮೇಲೆ ಒಂದು ಚಹಾ ಕುಡಿಯೋನು ಮತ್ತು ಕೆಲಸ ಗಾಡಿ ನಿಂದ್ರಿಸಿ ಅಲ್ಲೇ ಒಂದು ಹೋಟೆಲ್ ಇತ್ತು. ಹೋಟೆಲ್ದಾಗ ಹೋಗಿ ಒಂದೊಂದು ಕಪ್ ಚಹಾ ಕುಡಿದ ಕೆಲಸ ಅಲ್ಲೇ ಒಂದು 5-10 ನಿಮಿಷ ಗಾಡಿಗೆ ಬ್ರೇಕು ಕೊಟ್ಟಂಗಾಯ್ತು. ನಾವು ಕಾಲದು ಎಲ್ಲ ಸ್ಟ್ರೆಚ್ ಮಾಡ್ಕೊಂಡಂಗೆ ಆಯಿತು ಅಂತ ಕೆಲಸ ಚಹಾ ಕುಡಿದು ಬಿಟ್ಟು ಹಿಂಗ ಇನ್ನ ಸ್ಟ್ರೈಟ್ ಹೋದ್ರ ಹಾಸನ್ ಊರನ ಬರ್ತೈತಿ. ನಾವ್ ಹೋಗ್ಬೇಕಾಗಿರೋ ಜಾಗಕ್ಕ ಇಲ್ಲಿಂದ ಲೆಫ್ಟ್ ತಗೊಂಡ ಹೋಗ್ಬೇಕಿತ್ತು. ನಾವ್ ಹೊಂಟೇವಿ. ಇಷ್ಟೊತ್ತನ ನಾವು ಬಂದಿದ್ ರೋಡ ಚಲೋ ಹೈವೇ ಇತ್ತು. ಆಜು ಬಾಜು ಫುಲ್ ಎಲ್ಲಾ ಗ್ರೀನ್ರಿ ನೋಡ್ಕೊಂತ ಬಂದು. ಆದ್ರೆ ಹಾಸನಕ್ ಬಂದ್ಮೇಲೆ ಸ್ವಲ್ಪ ರೋಡ್ ಡೈವರ್ಷನ್ ಅದು ಜಾಸ್ತಿ ಅದಾವು. ಇನ್ನ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲಾ ಮಾಡಾಕತ್ತಾರು. ಇಲ್ಲಿಂದ್ರ ಇನ್ನ 25 ಕಿಲೋಮೀಟರ್ಸ್ ಐತಿ ನಾವ್ ಹೋಗ್ಬೇಕಾಗಿರೋದು. ಇಲ್ಲಿ ನೋಡ್ರಿ, ಒಂದು ಇನ್ಸ್ಟಿಟ್ಯೂಟ್ ಐತಿ. ಇಲ್ಲೇ ವಾಲಿಬಾಲ್ ಎಲ್ಲ ಗ್ರೌಂಡ್ ಅದು ಅದಾವು. ಈಗ ಈ ಲೈಟ್ ಕಂಬ ಯಾಕೆ ತೋರ್ಸತ್ತೇನಂದ್ರೆ ಅವನ ಲಕ್ಷ ಕೊಟ್ಟು ನೋಡ್ರಿ. ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ 11 ಗಂಟೆ ಆಗೈತಿ. 11 ಗಂಟೆ ಆದ್ರೂ ಇವಿನ್ನ ಲೈಟ್ ಉರಿಯಾಗತ್ತವು. ಸೊ ಅದ್ರ ಸಂಬಂಧನ ನಾನು ನಿಮಗೆ ತೋರ್ಸಾಕತ್ತೇನೆ ಇವನ್ನ. ಮೊದಲಾಗಿದ್ರೆ ಬೆಳಕಾಯ್ತಂದ್ರೆ ಸ್ಟ್ರೀಟ್ ಲೈಟ್ಗಳೆಲ್ಲ ಬಂದ್ ಮಾಡ್ತಿದ್ರು. ಈಗೆಲ್ಲ ಆಟೋಮೆಟಿಕ್ ಆಕ್ಯಾಸ್ ಯಾವಾಗ ಬಂದು ಹಾಕೋ ಅನ್ನೋದು ಗೊತ್ತಾಗಂಗಿಲ್ಲ. ಮತ್ತು ಇಲ್ಲೇ ಬಾಜುಕ ಒಂದು ಏನಿದ್ದು ಬಿಲ್ಡಿಂಗ್ ಅನ್ಸತೈತಿ. ದೊಡ್ಡ ಫ್ಯಾಕ್ಟ್ರಿ ಐತೆ ಅನ್ಸಕತೈತಿ. ಎಷ್ಟು ಜಾಗ ತೊಗೊಂಡು ಈ ಫ್ಯಾಕ್ಟ್ರಿ ಓಪನ್ ಮಾಡಿದಾರು, ಇದ್ರೊಳಗೆ ಎಷ್ಟು ಜನ ಎಂಪ್ಲಾಯಿಗಳು ಇರ್ಬೇಕು ಅನ್ನೋದು ನಮ್ಗೆ ಯೋಚನೆ ಆಗೈತಿ. 2 ಸೈಡ್ ಫುಲ್ ಇದ್ದ ಫ್ಯಾಕ್ಟ್ರಿನ ಐತಿ. ಮತ್ತು ಈ ರೋಡ್ ನೋಡ್ರಿ ಎಷ್ಟು ಗಾಡಿಗಳು ಹೋಗೋದು ಬರೋದು ಮಾಡಕತ್ತಾವು. ನಾವೀಗ ಹೋಗಬೇಕಾಗಿರೋ ಜಾಗದಲ್ಲೇ 8 ಕಿಲೋಮೀಟರ್ ಅಷ್ಟೇ ದೂರ ಅದೇವಿ. ಈಗ ನಮ್ಮ ಗಾಡಿ ಮುಂದಿಂತ್ರ ಇವೇನು ಗಾಡಿಗಳು ಹೊಂಟವಲ್ಲ ಇವೆಲ್ಲ ಬೆಂಗಳೂರದನ್ನ ಅದಾವಂತ ಅನ್ಸಕತ್ತೈತಿ ನಮ್ಗೆ. ನಾವು ವೀಕೆಂಡ್ ಇರ್ತೈತಿ ಅಲ್ಲೇ, ಇನ್ನೂ ಆ ಜಾಗ ಅಷ್ಟು ಫೇಮಸ್ ಆಗಿಲ್ಲ. ಹೋಗಿ ಆರಾಮ್ಲೆ ಕುಂತ ಬರ್ಬೋದು ಅಂತ ಅಂದ್ಕೊಂಡಿದ್ದು. ಆದರೆ ಈ ರೋಡ್ ಮೇಲೆ ಇನ್ನೂ ಗಾಡಿ ನೋಡಿರ ಅನ್ಸಕತ್ತೈತಿ. ಇವತ್ತು ನಾವು ಹೋಗೋ ಜಾಗದೊಳಗೂ ಫುಲ್ ರಶ್ಶನೇ ಇರ್ತೈತಿ ಅಂತ ಯಾಕಸ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನಮಗೆ ಕಾರ್ ಪಾರ್ಕಿಂಗ್ ಅದು ಸಿಗ್ತೈತೋ ಏನು ಮಾಡ್ತೈತೋ ಒಂದು ಗೊತ್ತಿಲ್ಲ. ಈಗ ಆಲ್ರೆಡಿ ಮೊದಲು ಹೋದವ್ರೆಲ್ಲರೂ ರಿಟರ್ನ್ ಬರಾಕತ್ತಾರು. ಮತ್ತು ಇವೇನು ಮುಂದಿನ ಗಾಡಿಗಳು ಅದಾವು ಇವೆಲ್ಲ ಬೆಂಗಳೂರದನ್ನ ಅದಾವು. ಬೆಂಗಳೂರಲ್ಲೇ ಎಲ್ಲರೂ ಕೆಲಸ ಮಾಡಿ ಬ್ಯಾಸೋದ ಕೆಲಸ ಎಲ್ಲರ ಸ್ಯಾಟರ್ಡೆ ಸಂಡೇ ಆರಾಮ್ಲೆ ಯಾರೂ ಇಲ್ಲದೆ ಇರೋ ಜಾಗದಾಗ ಹೋಗಿ ಕುಂದ್ರೂ ಅಂತ ಕೆಲಸ ಹೊಂಟಿದರು.
ಭಾಳ ಜನ ಕಾಣಿಸಾಕತ್ತೈತೆ ಒಟ್ಟು ರೋಡ್ ಮೇಲೆ. ಅಲ್ಲಿ ಏನು ಮಾಡೈತಿ ಗೊತ್ತಿಲ್ಲ. ಆಲ್ಮೋಸ್ಟ್ ಈಗ ಹೋಗಿದ್ದು ಗಾಡಿಗಳಂತೂ ಎಲ್ಲ ವಾಪಸ್ ಬರಾಕತ್ತವು ಅಂದ್ರೆ ಅನ್ಕೋಬೇಕು ಅಲ್ಲೇ ರಶ್ ಐತಿ ಅಂತ ಹೇಳಿ ಕೆಲಸ. ನಾವೀಗ ಆಲ್ಮೋಸ್ಟ್ ರೀಚ್ ಆಗಿದ್ದೇವೆ. ಇನ್ನು 1 ಕಿಲೋಮೀಟರ್ ಇದ್ದೀವಿ. ಈಗ ಒಂದು ಅರ್ಧ ಕಿಲೋಮೀಟರ್ ಹಿಂದೆ ನಾವು ರೈಟ್ ಟರ್ನ್ ತಗೊಂಡು ಬಂದು ಇದು ರೋಡ್ ಸ್ವಲ್ಪ ಕಚ್ಚಾ ಐತಿ. ಅಲ್ಲಿ ನೀರು ಕಾಣಿಸಕತ್ತೈತ್ಲ, ನಾವು ಹೋಗ್ಬೇಕಾಗಿರೋದು ಅಲ್ಲೇ. ಈಗ ಇಲ್ಲಿಂದ್ರ ಹೋಗ್ಬೇಕಾಗಿದ್ದ ಜನ ರಿಟರ್ನ್ ಹೋಗೋವ್ರನ್ನ ಕೇಳಿದು ರಶ್ ಐತೇನಂತ ಕೆಸ ಸ್ವಲ್ಪ ಜನ ಅದಾರು. ಕಾರ್ ಪಾರ್ಕಿಂಗ್ ಅದು ಎಲ್ಲ ಐತಿ, ಅಷ್ಟೇನು ರಶ್ ಇಲ್ಲ ಅಂತ ಹೇಳಿದರು. ನೋಡ್ಬೇಕೀಗ ಅಲ್ಲಿ ಹೋದ್ಮೇಲೆ ನಮಗೆ ಪಾರ್ಕಿಂಗ್ ಜಾಗ ಸಿಕ್ತೈತೋ ಇಲ್ಲೋ ಅಂತ ಕೆಸ. ಗಾಡಿಗಳಾರ ಭಾಳ ಹೊಂಟಿದಾವಿಲ್ಲೇ. ನಾವೀಗ ಆಲ್ಮೋಸ್ಟ್ ರೀಚ್ ಆಗಿದ್ದೇವೆ. ಇನ್ನು 1 ಕಿಲೋಮೀಟರ್ ಇದ್ದೀವಿ. ಈಗ ಒಂದು ಅರ್ಧ ಕಿಲೋಮೀಟರ್ ಹಿಂದೆ ನಾವು ರೈಟ್ ಟರ್ನ್ ತಗೊಂಡು ಬಂದು ಇದು ರೋಡ್ ಸ್ವಲ್ಪ ಕಚ್ಚಾ ಐತಿ. ಅಲ್ಲಿ ನೀರು ಕಾಣಿಸಕತ್ತೈತ್ಲ, ನಾವು ಹೋಗ್ಬೇಕಾಗಿರೋದು ಅಲ್ಲೇ. ಈಗ ಇಲ್ಲಿಂದ್ರ ಹೋಗ್ಬೇಕಾಗಿದ್ದ ಜನ ರಿಟರ್ನ್ ಹೋಗೋವ್ರನ್ನ ಕೇಳಿದು ರಶ್ ಐತೇನಂತ ಕೆಸ ಸ್ವಲ್ಪ ಜನ ಅದಾರು. ಕಾರ್ ಪಾರ್ಕಿಂಗ್ ಅದು ಎಲ್ಲ ಐತಿ, ಅಷ್ಟೇನು ರಶ್ ಇಲ್ಲ ಅಂತ ಹೇಳಿದರು. ನೋಡ್ಬೇಕೀಗ ಅಲ್ಲಿ ಹೋದ್ಮೇಲೆ ನಮಗೆ ಪಾರ್ಕಿಂಗ್ ಜಾಗ ಸಿಕ್ತೈತೋ ಇಲ್ಲೋ ಅಂತ ಕೆಸ. ಗಾಡಿಗಳಾರ ಭಾಳ ಹೊಂಟಿದಾವಿಲ್ಲೇ. ಇವು ನೋಡ್ರಿ ನಮ್ಮ ಕ್ರೇಜಿ ಪದ್ದು. ಇವ ಇಲ್ಲೇ ವಿಡಿಯೋ ಮಾಡಾಕತ್ತಾನೋ ಏನು ನಾವು ವಿಡಿಯೋ ಮಾಡೋದಕ್ಕೆ ಫೋಸ್ ಕೊಡಾಕತ್ತಾನೋ ಒಂದು ಗೊತ್ತಾಗೈತಿ. ಇದು ನೋಡ್ರಿ ಇಲ್ಲಿದ್ದು ವ್ಯೂವ್. ವಾ 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 ಏನು ಮಸ್ತ್ ಐತಿ ಇದು ಲೊಕೇಶನ್. ಸುತ್ತ ಕಡೆ ಎಲ್ಲ ನೋಡ್ರಿ ನೀರು ಮತ್ತು ನಡಕ್ಕೊಂದು ಗುಡಿ. ನನಗಂತೂ ಹೆಂಗೆ ಫೀಲ್ ಆಗತೈತೆ ಅಂದ್ರೆ ಒಂದು ಐಲ್ಯಾಂಡಿಗೆ ಬಂದೇವಪ್ಪ, ಒಂದು ಬ್ರಿಡ್ಜ್ ಮೇಲೆ ಹತ್ಕೊಂಡು ಕ್ಯಾಸ ಒಂದು ಐಲ್ಯಾಂಡಿಗೆ ಹೊಂಟೇವಿ ಅನ್ನೋ ಹಂಗೆ ಫೀಲ್ ಆಗತೈತಿ. ಸುತ್ತ ಕಡೆ ನೀರು ಮತ್ತು ಕಾಡನು ಐತಿ ಸುತ್ತ ಕಡೆ. ನೋಡ್ರಿ ನಾವು ಫೈನಲಿ ಬಂದು ಮುಟ್ಟಿದ್ದು. ನಾವು ಎಲ್ಲಿ ಬರ್ಬೇಕಾಗಿತ್ತು ಆ ಜಾಗಕ್ಕೆ. ನಾವು ಎಲ್ಲಿ ಬಂದೇವಂದ್ರೆ ಇವತ್ತು ಹಾಸನ್ ಅನ್ನ ಅನ್ಕೋಬಹುದು. ಅಲ್ಲೇ ಇರೋವಂಥ ಒಂದು ರಂಗನಾಥ ಸ್ವಾಮಿ ಗುಡಿ ಐತಿ ನೋಡ್ರಿ. ಇಲ್ಲೇ ನಿಮಗೆ ತೋರಿಸ್ತೇನೆ ಇದ ಗುಡಿ. ಇಲ್ಲೇ ಸುತ್ತ ಕಡೆ ಎಲ್ಲ ಬ್ಯಾಕ್ ವಾಟರ್ ಐತಿ. ಜನನು ಬಂದ್ ಎಲ್ಲರೂ ಹೊಂಟಿದರು ಇಲ್ಲಿಂದ್ರ. ನೋಡ್ರಿ ಇವ್ರು ಕಾರ್ ಪಾರ್ಕ್ ಮಾಡಿ ಬರಾಕತ್ತಾರು. ಇವ್ರು ಭಾಳ ದಿವಸಲೇ ಇಲ್ಲೇ ಈ ಗುಡಿ ನೋಡ್ಕಸ ಬರ್ಬೇಕಂತ ಅನ್ಕೊಳಕತ್ತಿದ್ರು. ಆದ್ರೆ ಇವತ್ತು ಅದಕ್ಕೆ ಟೈಮ್ ಕೂಡಿ ಬಂದೈತಿ. ಇದ ನೋಡ್ರಿ ನಾವು ಬಂದಿರೋ ರಂಗನಾಥ ಸ್ವಾಮಿ ಟೆಂಪಲ್. ಇದು ಗುಡಿ ಭಾಳ ಸಣ್ಣದೈತಿ, ಆದ್ರೆ ಭಾಳ ಅಂದ್ರೆ ಭಾಳ ಪೀಸ್ಫುಲ್ ಆಗೈತಿ. ಇದಿನ್ನೂ ಅಷ್ಟು ಫೇಮಸ್ ಆಗಿಲ್ಲ, ಯಾಕಂದ್ರೆ ಇನ್ನೂ ಇಲ್ಲಿ ಈಗ ಕನ್ಸ್ಟ್ರಕ್ಷನ್ ಆಗೈತೆ ಅಂತ ಜಾಸ್ತಿ ಜನ ಇನ್ನೂ ಬರಾಕತ್ತಿಲ್ಲ. ಈಗ ಒಂದಷ್ಟು ಜನ ಬಂದ ವಿಡಿಯೋ ಹಾಕ್ಯಾಸ ಸ್ವಲ್ಪ ಜನಕ್ಕೆ ಗೊತ್ತಾಗೈತಿ. ಸೊ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಜನಕ್ಕೆ ಗೊತ್ತಾಗಬೇಕಂದ್ರೆ ನೀವೆಲ್ಲರೂ ನೋಡ್ರಿ, ಈ ವಿಡಿಯೋನ ಶೇರ್ ಮಾಡಿರಿ. ಅಂದ್ರೆ ಎಲ್ಲ ಜನಕ್ಕೂ ಇಲ್ಲಿ ಒಂದು ಇಂಥ ಗುಡಿ ಐತಿ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತೈತಿ. ಈ 2021ರಲ್ಲಿ ಕಟ್ಟಿರೋದು ಸ್ಥಾಪನೆ ಆಗಿ. ಮೊದಲು ಹಳೆ ದೇವಸ್ಥಾನ ಇತ್ತು, ಇದೇ ಜಾಗದಲ್ಲಿ ಇತ್ತು ಹಳೆ ದೇವಸ್ಥಾನ. ಅದು ಮತ್ತೆ ಚೇಂಜ್ ಮಾಡಿ ಹೊಸ ಮಾಡಿ 2021ರಲ್ಲಿ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಹೋಗ್ಬಂದಿದೆ? ಬೆಳಿಗ್ಗೆ 10:30ಯಿಂದ 5 ಗಂಟೆವರೆಗೂ. ಜಾತ್ರೆ ಎಲ್ಲ ಆಗುತ್ತೆ ಅನ್ಸುತ್ತೆ? ಇಲ್ಲ, ಜಾತ್ರೆ ಅಲ್ಲ, ವಿಶೇಷ ಪೂಜೆ ನಡೆಯುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ. ಸಂಕ್ರಾಂತಿ ಕಾರ್ತಿಕ ಪೂಜೆ ಹಬ್ಬದಲ್ಲಿ ವಿಶೇಷ ಪೂಜೆ ಅನ್ನದಾನ ಇರುತ್ತೆ, ಗೌರ ಪೂಜೆ ನಡೆಯುತ್ತೆ. ಹೆಚ್ಚು ಜನ ಪಾಲ್ಗೊಳ್ತಾರೆ ಬಂದು ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ. ಎಲ್ಲ ನೀನೇ ಕುಡ್ದೋಗಿದೆ ಅಂತ ಯಾವ ಕಡೆ ಚೆನ್ನಾಗಿ ಹೆಂಗೆ ಹೋಗ್ಬೇಕು ಅದು? ಓ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಬಂದ್ಮೇಲೆ ನಮ್ಗೆ ಇಬ್ಬರು ಹುಡುಗರು ಸಿಕ್ಕರು. ಇದೊಂದು ಹುಡುಗಿ ಮತ್ತು ಇನ್ನೊಂದು ಹುಡುಗ ಮುಂದೆ ಹೋಗೈತಿ. ಇವರಿಬ್ರು
ಇವರಿಬ್ರು ನನ್ಗೆ ಈ ಗುಡಿದೆಲ್ಲ ಡೈರೆಕ್ಷನ್ ತೋರಿಸೋದು ಗೈಡ್ ಥರ ವರ್ಕ್ ಮಾಡಾಕತ್ತಾರ ಇಲ್ಲಿ. ಆಮೇಲೆ ಏನೋ ತೋರ್ಸಾಕತ್ತನು, ಏನೋ ಐತಂತಲೇ. ನೀರ್ ಹತ್ರ ಹೋಗೋದಕ್ಕ ಏನಿದೆ ಅಲ್ಲಿ? ನೀರು. ಮತ್ತೆ ಅಲ್ಲಿ ಸ್ನಾನ ಮಾಡ್ತಿದ್ರಲ್ಲ ಅಲ್ಲಲ್ಲಿ ಹೋಗ್ಬೇಕು. ಇಲ್ಲಿಂದ ಹೋದ್ರೆ ನೀರ್ ಕಡೆ ಹೋಗ್ತೀವಾ? ಇಲ್ಲಿಂದ ಹೋದ್ರೆ ನೀರ್ ಕಡೆ ಹೋಗ್ತೀವಾ? ನಿನ್ನ ಹೆಸರೇನು? ಬೆಂಕಿ. ನಿನ್ನ ಹೆಸರು? ಗೌರಿ. ಗೌರಿ. ಸ್ಕೂಲ್ಗೆ ಹೋಗಲ್ವಾ ನೀವು? ಸಂಡೆ ಅಂತ ಹೇಳ್ಬೇಕು. ಸಂಡೇ ಅಂತ ಹೋಗಿಲ್ವಾ ಅಥವಾ ಹೋಗಲ್ವಾ? ಸಂಡೇ ಅಂತ ಹೋಗಿಲ್ವಾ? ಹಿಂಗೊಂದು ರೂಟ್ ಐತೆ. ನಾನು ಅಲ್ಲಿ ತೆಳವ ನೋಡುವ ಹೋಗಿ ಬಂದು ಅಲ್ಲಿ ಮಟ್ಟ ಹೋದ್ನಿ ಇನ್ನೂ ತೆಳ ಹಂಗದ. ಗೈಸ್, ಇದು ಗುಡಿ 2021 ಸ್ಟಾರ್ಟ್ ಆಗೈತಂತ. ಇದು ಎಕ್ಸಾಕ್ಟಾಗಿ ಎಲ್ಲಿ ಬರ್ತೈತಂದ್ರೆ ಹಾಸನ ಸಮೀಪ ಕೋನಾಪುರ ಅಂತೇಳಿ ಊರೈತಿ, ಅಲ್ಲೇ ಬರ್ತೈತಿ. ಇಲ್ಲಿ ಜಾತ್ರೆ ಗೀತ್ರೆ ಏನೂ ಆಗಂಗಿಲ್ಲ. ವರ್ಷಕ್ಕೊಮ್ಮೆ ಸಂಕ್ರಾಂತಿ ಒಳಗೆ ವಿಶೇಷ ಪೂಜೆ ಅಂತ ಅಷ್ಟೇ ಮಾಡ್ತಾರಂತ. ಇಲ್ಲೇ ಗುಡಿ ಹೊರಗೆ ಭಾಳ ಅಂಗಡಿಗಳು ಏನೂ ಇಲ್ಲ, ಸ್ವಲ್ಪ ಅಂಗಡಿಗಳು ಅದಾವು ತಿನ್ನೋ ಸಲುವಾಗಿ. ಇವತ್ತು ಈ ವಿಡಿಯೋದೊಳಗೆ ನಾ ಗುಡಿ ಬಗ್ಗೆ ಎಲ್ಲ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಇದ್ರ ಕಂಟಿನ್ಯೂ ಪಾರ್ಟ್ನ ನಾನು ಇನ್ನೊಂದು ವಿಡಿಯೋದೊಳಗೆ ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ನಾವೇನು ಮಸ್ತಿ ಮಾಡಿದ್ದೀವಿ ಅನ್ನೋದನ್ನು. ಸೊ ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಬಾಯ್.